ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಮದನಿಕೆಯರು ಭಾಗ 12ಕ್ಕೆ ಸ್ವಾಗತ. ಈ ಶಿಲ್ಪವು ಶಿಲ್ಪಕಲೆಯ ನಾಜೂಕು, ಲಾಲಿತ್ಯ ಮತ್ತು ಜೀವಂತಿಕೆ ಅದ್ಭುತ ಉದಾಹರಣೆ. ಕಲ್ಲಿನ ಗರ್ಭದಿಂದ ಹೊರಹೊಮ್ಮಿದಂತೆ ಕಾಣುವ ಈ ಸ್ತ್ರೀಮೂರ್ತಿ ದೇಹದ ತ್ರಿಭಂಗಿ, ಸೌಂದರ್ಯ, ಶಕ್ತಿ, ಸಂಭ್ರಮಗಳ ಸಮನ್ವಯವನ್ನು ವ್ಯಕ್ತಪಡಿಸುತ್ತದೆ. ಮೃದು ಮುಖಭಾವ, ತೀಕ್ಷ್ಣವಾದ ಕಣ್ಣುಗಳು ಮತ್ತು ಸಣ್ಣ ನಗುವಿನ ಲಹರಿ ಶಿಲ್ಪಕ್ಕೆ ಜೀವ ತುಂಬಿದಂತಿದೆ. ಹಸ್ತಮುದ್ರೆ, ಶಿರೋಭೂಷಣ, ಕಂಠಹಾರಗಳು, ಕಟಿಬಂಧಗಳನ್ನು ಅತಿ ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿದ್ದು ಹೊಯ್ಸಳರ ಅಲಂಕಾರ ಪ್ರಿಯತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಮೂರ್ತಿಯ ಎರಡೂ ಬದಿಗಳಲ್ಲಿರುವ ಸರ್ವಾಲಂಕಾರ ಭೂಷಿತೆಯರಾದ ಸಣ್ಣ ಆಕೃತಿಗಳು ಕೇಂದ್ರ ಮೂರ್ತಿಯ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಹಿನ್ನೆಲೆಯಲ್ಲಿ ಕಾಣುವ ಲತೆ ಹಾಗೂ ವಕ್ರರೇಖೆಗಳ ಜಾಲವು ಶಿಲ್ಪಕ್ಕೆ ಚಲನೆಯ ಭಾವನೆಯನ್ನು ನೀಡುತ್ತದೆ. ಇದು ಕೇವಲ ಸ್ಥಿರ ಮೂರ್ತಿಯಲ್ಲ, ಕ್ಷಣ ಮಾತ್ರದಲ್ಲಿ ಚಲಿಸಿಬಿಡುವಂತಹ ಜೀವಂತ ರೂಪ. ಈ ಶಿಲ್ಪವು ದೇಹ ಸೌಂದರ್ಯವನ್ನು ದೈವಿಕ ಲಯವಾಗಿ ಪ್ರದರ್ಶಿಸುತ್ತದೆ. ಕಲ್ಲಿನ ಕಠಿಣತೆ, ಭಾರವಾದ ಶಿಲೆಯಲ್ಲಿ ಲಾಲಿತ್ಯ, ಇದೇ ಹೊಯ್ಸಳ ಶಿಲ್ಪಕಲೆಯ ಸೌಂದರ್ಯ. ಇದು ಕಾಲವನ್ನೂ ಮೀರಿದ ಕಲೆ. ನೋಡುವ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೌನವಾಗಿ ಮಾತನಾಡುವ ಶಾಶ್ವತ ಶಿಲ್ಪ. ಮತ್ತೆ ಬರುತ್ತೇನೆ. ಧನ್ಯವಾದಗಳು.